ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 92 ಮಿನಿ ವ್ಲಾಗ್. ಸೊ ಇವತ್ತು ರಜೆ ಇತ್ತು, ಎಕ್ಸಾಮ್ ಎಲ್ಲ ಮುಗ್ದಿರೋ ಖುಷಿಗೆ ಸೊ ಮನೆ ಕ್ಲೀನ್ ಮಾಡ್ತಿದ್ವಿ. ಬನ್ನಿ ನಂದೊಂದು ಸಾಂಗ್ ಕೇಳಿಸ್ಕೊಡಿ. ಸೊ ಏನಪ್ಪ ಇವತ್ತು ಇಷ್ಟೊಂದು ಖುಷಿಯಾಗಿ ಸಾಂಗ್ ಎಲ್ಲ ಆಡ್ತಾವಳೆ ಅಂತ ಅಂದ್ಕೊಂಡ್ರೆ ಏನು ಅಂತಾನೆ ನಮ್ಮ ಅಣ್ಣ ನನಗೆ ಹೆಡ್ಫೋನ್ ತಗೊಟ್ಟಿದ್ದಾನೆ. ಅದು ಇವತ್ತು ಡೆಲಿವರಿ ಆಯಿತು. ಸೊ ಇಸ್ಕೊಂಬರೋಕ್ಕೆ ಅಂತ ಚಾಮುಂಡಮ್ಮನ ದೇವಸ್ಥಾನ ಹತ್ರ ಹೋಗಿದೆ ಬೆಳಗ್ಗೆ. ಸೊ ಸಿಕ್ಕಿರೋ ಖುಷಿಗೆ ಹೆಡ್ಫೋನ್ ಹಾಕ್ಕೊಂಡು ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೆ. ಸೊ ಆಮೇಲೆ ನಮ್ಮ ಜಿಮಿನ ಮನೇಲಿ ಬಂದಮೇಲೆ ನೋಡ್ತಾಯಿದ್ದೆ. ಸೊ ನನ್ನ ಫೇವ್ರೇಟ್ ಇದು. ಬಸ್ಸಲ್ಲಿ ಒಂದು ದಿವಸ ಮನಗಿದ್ದೆ, ಬಿದೋಗ್ಬಿಡ್ತು ಕಿಟಕಿಯಿಂದ ಆಚೆ. ಅದಕ್ಕೆ ನಮ್ಮ ಅಣ್ಣ ಇನ್ನೊಂದು ತರಿಸ್ಕೊಟ್ಟ ಬೋಟ್. ಅದು ರಬ್ಬರ್ದಿದ್ದರೆ ಬಿದೋಗ್ಬಿಡುತ್ತೆ ಕಿವಿಯಿಂದ ಅಂತ ಅಂದ್ಬಿಟ್ಟು ಈ ಥರ ತೆಗೆಸ್ಕೊತೀನಿ ನಾನು. ಸೊ ನಂಗೆ ತುಂಬ ಇಷ್ಟ ಇದು ಬೋಟ್ ಕಂಪ್ನಿದು, ಯಾವಾಗಲೂ ಇದೆ ಯೂಸ್ ಮಾಡೋದು. ಸೊ ಆಮೇಲೆ ನಾಷ್ಟಿಗೆ ಇವತ್ತು ರಾಗಿ ರೊಟ್ಟಿ ಮಾಡಿದ್ರು. ಸೊ ಮೊಸರಿಗೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ರಾಗಿ ರೊಟ್ಟಿ ತಿನ್ಕೊಂಡು ಮಿಸ್ಟರ್ ಹೌಸ್ ಕೀಪಿಂಗ್ ಆ ಮೂವಿ ನೋಡ್ತಿದ್ದೆ. ಸೊ ಆ ಮೂವಿ ಎಲ್ಲ ನೋಡ್ಕೊಂಡು ನಾಷ್ಟ ಎಲ್ಲ ಮಾಡ್ಕೊಂಡು ಸರಿ ನಾನು ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಡ್ಡೆಲ್ಲ ಕಡೆ ಎತ್ತಾಕ್ಬಿಟ್ಟು ಸೊ ಎಲ್ಲ ಧೂಳು ಹೊಡಿಬೇಕಿತ್ತು, ಮನೆಯೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಎಲ್ಲ ಮನೆ ಕ್ಲೀನ್ ಮಾಡಿ ಧೂಳು ತೆಗ್ದು ಎಲ್ಲ ಕೆಲಸ ಮುಗಿಸ್ಕೊಂಡೆ ಇವತ್ತು. ಸೊ ಆಮೇಲೆ 4 ಗಂಟೆ ಆಗಿತ್ತು ಅಂತ ಮತ್ತೆ ಜಿಮ್ಮಿಗೆ ಕರ್ಕೊಂಡು ಹೋಗಿದೆ. ಸೊ ಅಲ್ಲಿ ಇವತ್ತು ಬರೋತನ ಜಾಯ್ನ್ ಆಗಿದ್ದ ಆಟ ಆಡೋಕ್ಕೆ. ಸೊ ಒಂದು ಆಟ ಕಂಪ್ಲೀಟಾಗಿ ಮುಗಿಯೋವರೆಗೂ ಜಿಮ್ಮಿ ನಮ್ಮ ಕೈಗೆ ಸಿಗೋಲ್ಲ. ಸೊ ಅವನು ಅಲ್ಲಿವರೆಗೂ. ಸೊ ಆಮೇಲೆ ಆಯುಷ್ ಬಸ್ ಸ್ಟಾಪಿಗೆ ಬಂದಿದೆ ಅಂದ. ಸೊ ಅವ್ನು ಕರ್ಕೊಂಡು ಹೋಗೋಕ್ಕೆ ಜಿಮ್ಮಿಗೆ ಮನೆಯೊಳಗಡೆ ಬಿಟ್ಬಿಟ್ಟು ಅವ್ನು ಕರ್ಕೊಂಬರಕ್ಕೆ ಹೋಗಿದ್ವಿ. ಯಾರೋ ಅಮೌಂಟ್ ಕೊಡಬೇಕಿತ್ತು. ಸೊ ಅವ್ರಿಗೆ ಕೊಟ್ಟಿರೋ ಖುಷಿಗೆ ಪಾರ್ಟಿ ಮಾಡ್ತಿದ್ವಿ. ಸೊ ನನ್ನ ತಮ್ಮ ನಾನ್ ವೆಜ್ದು ಕುಷ್ಕ ತೊಗೊತಿದ್ದ. ಸೊ ನಾನು ನಾನ್ ವೆಜ್ ತಿನ್ನಲ್ಲ ಅಂತಂದ್ಬಿಟ್ಟು ನಮ್ಮ ಜಿಮ್ಮಿಗೆ ಕಾಲು ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಅಂಕಲ್ ಹತ್ರ ನಾವು ಪ್ರತಿ ಸಲ ಕಾಲು ತೊಗೊಳೋದು ನಮ್ಮ ಜಿಮ್ಮಿಗೆ. ಸೊ ನಮ್ಮ ಜಿಮ್ಮಿಗೆ ಒಂದು ಸ್ವಲ್ಪ ಕಾಲು ತೊಗೊತ ನಾನು ಹೋಗಿದ್ದೆ ಗೋಬಿ ಅಂಗಡಿಗೆ. ನನಗೆ ಗೋಬಿ ಅಂದರೆ ತುಂಬ 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 ಇಷ್ಟ. ಸೊ ಹಂಗೆ ಏನೇ ನೋವು ಇರಲಿ, ತಲೆನೋವು ಇರಲಿ, ಜ್ವರ ಇರಲಿ, ಏನೇ ಇದ್ರೂ ತಿಂದರೆ ಹೊಂಟೋಗುತ್ತೆ. ಸೊ ಹಸಿ ಗೋಬಿ ತೊಗೊಂಡು ತಿನ್ಕೊಂಡು ಸೊ ರಿಟರ್ನ್ ಬ್ಯಾಕ್ ಮನೆಗೆ ಬಂದ್ವಿ. ಸೊ ಟಾಮ್ ಮತ್ತು ಟಾಮಿಗೆ 2 ಪೀಸ್ ಹಾಕಿ ಅವ್ರ ಅಮ್ಮಂದಿರಿಗೆ 2 ಹಾಕೋಣ ಅಂತ ಅಂದ್ಬಿಟ್ಟು ಬಂದರೆ ಅವ್ಳು ಡುಮ್ಮಿ ಟಾಮಿಗೆ ತಿನ್ನೋಕ್ಕೆ ಬಿಡ್ತಿರ್ಲಿಲ್ಲ. ಸೊ ಆಮೇಲೆ ಇಬ್ರಿಗೂ ಸೈಡ್ ಬೇರೆ ಕಡೆ ಹಾಕ್ಬಿಟ್ಟು ಇಬ್ಬರು ಮಧ್ಯೆ ಕಬಡ್ಡಿ ಆಡ್ತಿದ್ದೆ, ತಿನ್ನೋಕ್ಬಿಟ್ಟು. ಸೊ ಜಿಮ್ಮಿಗೂ 4 ಪೀಸ್ ತೊಗೊಬಂದಿದ್ದೆ. ಸೊ ನಾನು ಜಿಮ್ಮಿ ನನ್ನ ತಮ್ಮ ಎಲ್ಲ ಪಾರ್ಟಿ ಮಾಡ್ಕೊಂಡು ದುಡ್ಡು ಸಿಕ್ಕಿರೋ ಖುಷಿಗೆ ತಾರಕ್ ಮೆಹ್ತಾ ಶೋ ನೋಡ್ಕೊಂಡು ಕೂತಿದ್ವಿ. ಸೊ ಅಷ್ಟರಲ್ಲಿ ನಿಮಗೆ ವಾಟರ್ ಬಾಟ್ಲಲ್ಲಿ ಹೇಗೆ ಬ್ಯಾಂಗಲ್ಸ್ ಸ್ಟೋರ್ ಮಾಡೋದು ಅಂತ ನಾನು ರೀಲ್ಸಲ್ಲಿ ನೋಡಿದೆ. ಸೊ ಅದನ್ನು ನಿಮಗೂ ತೋರಿಸ್ಕೊಡೋಣ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಿದ್ದೆ. ಸೊ ಐಡಿಯಾ ತುಂಬಾ ಚೆನ್ನಾಗಿತ್ತು, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಮಾಡಿದ್ರೆ. ಸೊ ನಮಗೆ ಕಾಣಿಸುತ್ತೆ ಅದು ಟ್ರಾನ್ಸ್ಪರೆಂಟ್ ಅಲ್ವಾ. ಸೊ ಹೆಂಗೆ ಮಡಗಿದ್ದೀವಿ ಏನೋ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಸೊ ನನ್ನ ತಮ್ಮ ಟೈಮ್ ಪಾಸ್ ಮಾಡ್ತಿದ್ದ ಫೋನಲ್ಲಿ, ನಾವು ಅಮ್ಮ ಟಿ ವಿನೂ ನೋಡ್ತೈತೆ, ಫೋನು ನೋಡ್ತೈತೆ. ಸೊ ಇವತ್ತಿನ ದಿನ ಹೀಗಿತ್ತು. ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತ ಆಗ್ತಿದ್ದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.